ಹರಿಹರ ಪುತ್ರನೇ ಅಯ್ಯಪ್ಪ ಸ್ವಾಮಿಯೇ ಕರಮುಗಿವೆ ಕೈವಲ್ಯ ಬೇಡಿ ಎದುರಲ್ಲೇ ನಿಂತೆನ್ನ ಮುದದಿಂದ ಹರಸಯ್ಯ ಕರುಣೆಯ ದರ್ಶನ ನೀಡಿ ಕಣ್ಣಲ್ಲಿ ಕರ್ಪೂರ ಉರಿಯೇ ಆತ್ಮದ ಆನಂದ ನಿನ್ನಿಂದ 18ನೇ ವರ್ಷದ ಭಕ್ತ ಮಂಡಳಿ ಅಯ್ಯಪ್ಪ ಭಕ್ತ ಮಂಡಳಿಯಿಂದ 13ನೇ ವರ್ಷ ಅಯ್ಯಪ್ಪ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಗೌರ ಸ್ವಾಮಿನೂ ಕುಟ್ಟಿ ಸ್ವಾಮಿನೂ ಅವ್ರದ್ದು ಭಾಸ್ಕರ್ ಎಲ್ಲ ಅವ್ರ ಸ್ನೇಹಿತರೆಲ್ಲ ಸೇರಿ 13 ವರ್ಷದಿಂದ ಮಾಡ್ತಾಯಿದ್ದಾರೆ. ಅವರಿಗೆ ದೇವರು ಆಶೀರ್ವಾದ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಅಯ್ಯಪ್ಪ ಪೂಜೆ ಮಾಡಲಿ ಅಂತ ನಾವು ಇಲ್ಲಿ ಗೋಪಾಲಕೃಷ್ಣ ಅಂತ ಗುರುಸ್ವಾಮಿಯಿಂದ 35 ವರ್ಷದಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಆಶೀರ್ವಾದ ಯಾವತ್ತೂ ಇವ್ರಿಗೆ ಇದೆ. ಅಯ್ಯಪ್ಪನ ನಾವು ಮೊದಲು 35 ವರ್ಷಕ್ಕೆ ಮುಂಚೆ 40 ವರ್ಷಕ್ಕೆ ಮುಂಚೆ ಮಾಲೆ ಹಾಕ್ಕೊಂಡು ಹೋಗೋದೇ ಕಷ್ಟ ಅಂತ ಇದೆ. ಬಂದು ಇವಾಗ ಅನ್ನದಾನ ಸ್ಟಾರ್ಟ್ ಮಾಡಿ ಇವಾಗ ಸುಮಾರು ಕಡೆ ನಮ್ಮ ರಾಮಚಂದ್ರ ಬಡಾವಣೆಯಲ್ಲಿ ಅಯ್ಯಪ್ಪ ಅನ್ನದಾನ ಅಂದರೆ ತುಂಬ ಖುಷಿಯಿಂದ ಬರ್ತಾರೆ ಜನ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಪ್ರತಿ ಒಂದು ತಿಂಗಳು ಡಿಸೆಂಬರಿಂದ ಜನವರಿ 1ನೇ ತಾರೀಕುವರೆಗೂ ಇಲ್ಲಿ ಪೂಜೆಗಳು ಸುಮಾರು ಮಂಡಲ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಪೂಜೆ ಮಾಡ್ತಾರೆ. ಅದರಲ್ಲಿ ಇವರು ಒಂದು ಅನ್ನದಾನ ಮಾಡಿಕೊಂಡು 13 ವರ್ಷ ಬಂದಿದ್ದಾರೆ. ಇದು ಅಯ್ಯಪ್ಪ ಕರುಣೆಯಿಂದ ಆಗ್ತಾಯಿದೆ. ಇದಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಅಯ್ಯಪ್ಪ ಭಕ್ತರುಗಳಿಗೆ ಸಹಾಯ ಮಾಡೋದು ನೀಡೋದು ಎಲ್ಲ ಮಾಡ್ತೀವಿ. ಮುಂದಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಪೂಜೆಯನ್ನು ಮಾಡ್ತೀವಿ ಅಂತ ಇಷ್ಟಪಡ್ತೀನಿ. ನಮಗೆ ಶರಣಮಯ್ಯಪ್ಪ ನಮಗೆ ಫಸ್ಟ್ ವರ್ಷ ಮಾಲೆ ಹಾಕೋವಾಗ ಪೂಜೆ ಮಾಡೋಕ್ಕೆ ಕಾಸಿಲ್ಲ, ಹೋಗೋಕ್ಕೂ ಕಾಸಿದ್ದಿಲ್ಲ. ಆವಾಗ ನಮ್ಮ ಗುರುಸ್ವಾಮಿನೇ ಭಜನೆ ಎಲ್ಲ ಇಕ್ಕಿ ನಮಗೆ ಅವಾಗ ಇವಾಗ 17ನೇ ವರ್ಷ ನಂದು. ನೆಕ್ಸ್ಟ್ ಇಯರು 18 ವರ್ಷ ಆಗ್ತಾಯಿದೆ. ನಮ್ಗೆ ತುಂಬ ಕಷ್ಟ ಇತ್ತು. ಚಿಕ್ಕ ಮನೆ, ಇವಾಗ ಸ್ವಲ್ಪ 2 ಬೆಡ್ರೂಮು ಅಲ್ಲಿದೆ. ಇದಕ್ಕೆಲ್ಲ ನಮ್ಮ ಗುರುಸ್ವಾಮಿಗಳು ಆವಾಗ ಭಜನೆಗೆ ಕಾಸಿಲ್ಲ, ಆ ಥರ ನಮ್ಗೆ ಹೆಲ್ಪ್ ಮಾಡಿದ್ದವರು ನಮ್ಮ ಗುರುಸ್ವಾಮಿಗಳು. ಇವ್ರದ್ದು ಸೆಲೆ ಇಟ್ಬಿಟ್ಟು ನಾವು ಪೂಜೆ ಮಾಡಿದ್ದೀವಿ ಇಲ್ಲಿ 2nd ಮೇನಲ್ಲೇ. ಆವಾಗಿಂದ ನಾವು ಇವ್ರದ್ದು ಪಾಲಿಸ್ತಾಯಿದ್ವಿ. ಗುರುಸ್ವಾಮಿಗಳು ಅವರು 30-40 ವರ್ಷದಿಂದ ಅನ್ನದಾನ ಮಾಡ್ತಾಯಿದ್ದಾರೆ. ಅವ್ರ ರೀತಿ ಥರ ನಾವು ಒಂದು ಇದಾಗಿರೋಣ ಅಂತ ನಾವು ಮಾಡ್ತಾಯಿದ್ದೀವಿ. ನಮ್ಮ ಟೀಮೆಲ್ಲ ಇವತ್ತು 2000 ಜನಕ್ಕೆ ಅನ್ನದಾನ ಮಾಡ್ತಾಯಿದ್ದೀವಿ. ಸಾಯಿಬಾಬಾ ನಗರ 13ನೇ ವರ್ಷ. ಫಸ್ಟು ಬಫೆ ಸಿಸ್ಟಮ್ ಮಾಡ್ತಾಯಿದ್ವಿ, ಒಂದು 50 kg 20 kg ಆ ಥರ ಮಾಡ್ತಾಯಿದ್ವಿ. ಹಾಗೆ ಇಂಪ್ರೂವ್ ಮಾಡಿಕೊಂಡು ಎಲ್ಲ ಸಪೋರ್ಟಿಂದ ನಮಗೆ ಇದು ಆಗ್ತಾಯಿದೆ. ಇನ್ನೂ ಚೆನ್ನಾಗಿ ಆಗಬೇಕು. ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿ ಎಲ್ಲರನ್ನೂ ಕಾಪಾಡಬೇಕು. ನಾವು ನಮ್ಮ ಟೀಮ್ ಒಂದು 20 ಜನ 25 ಜನ ಇದ್ದೀವಿ ಸರ್. ಈ ಸತಿ ಟಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಪಂದಲ ರಾಜ್ಯ ಅಯ್ಯಪ್ಪ ಭಕ್ತ ಮಂಡಳಿ ಸೇವಾ ಟ್ರಸ್ಟಿನ ಗುರುಸ್ವಾಮಿ ಅಯ್ಯಪ್ಪ ದಾಸನಾಗಿ ಟಿ ಪರಮೇಶ್ವರ ಮಾತಾಡ್ತಾ ಇರೋದು. ಅಯ್ಯಪ್ಪ ಪೂಜೆ ಅಂದರೆ, ಅಯ್ಯಪ್ಪ ವರದಾಚಾರ್ಯ ಅಂದರೆ ಏನಂದರೆ ಕಲಿಯುಗ ವರದ ಅಂತ ಅವರು. ಕಲಿಯುಗ ವರತ ಹರಿಹರನ್ ಪುತ್ರ ಅಂತ ಹೆಸರು ಅವ್ರಿಗೆ. ಒಬ್ಬೊಬ್ಬ ಗಂಡಿಗೆ ಹುಟ್ಟಿದ ಮಗ. ನಮಗೆ ಅದರಿಂದ ಅವ್ರಿಗೂ ಶಕ್ತಿ ಬ್ರಹ್ಮಚಾರಿ ಭಗವಾನ್ ಅವರು. ಅವ್ರನ್ನ ನೋಡಬೇಕಾದ್ರೆ ನಾವು ಈ ಬ್ರಹ್ಮಚಾರಿ ವ್ರತ ಇಟ್ಕೊಂಡು ಹೋಗಿ ನೋಡಬೇಕು. ಸಾಮಾನ್ಯವಾಗಿ ಹೋಗೋಕ್ಕಾಗಲ್ಲ. ಲೇಡೀಸುಗಳು ಅವರು ಹೋಗಿ ನೋಡೋಕ್ಕಾಗಲ್ಲ. 10 ವಯಸ್ಸು ಒಳಗಡೆ ನೋಡ್ಬೋದು, ಇಲ್ಲಾಂದ್ರೆ 50 ವಯಸ್ಸು ಮೇಲ್ಗಡೆ ನೋಡ್ಬೋದು. ಆ ಬ್ರಹ್ಮಚಾರಿ ವ್ರತ ಇಟ್ಕೊಂಡು ಆ ಕಲಿಯುಗ ವರದ ನೋಡಬೇಕು. ಏಕೆಂದರೆ ಅವರು ನಿಗಾ ಶಕ್ತಿ ಇರೋ ದೇವರು ಅವರು. ಆದ್ದರಿಂದ ನಾವು ಅವ್ರು ನೋಡುವಾಗ ಇವಾಗ ನಾವು ಎಲ್ಲಾದರೂ ಹೋದರೂ ಕೂಡ ಇವರು ದೊಡ್ಡವರು, ಇವರು ದುಡ್ಡು ಅಂತವರು, ಇವರು ಬಡವರು ಅಂತ ನಾವು ಈಸಿಯಾಗಿ ನೋಡ್ಬೋದು. ಆದರೆ ಶಬರಿಮಲೆ ಅಯ್ಯಪ್ಪ ಆ ಪೂಜೆ ಪುನಸ್ಕಾರ ಇದು ಐಶ್ವರ್ಯ ಇದೆಲ್ಲ ನೋಡಬೇಕಾದ್ರೆ ಅದರಲ್ಲಿ ಎಲ್ಲರೂ ಒಂದೇ. ಎಲ್ಲ ಒಂತಾಯಿ ಮಕ್ಕಳು ಎಲ್ಲ ಅಲ್ಲಿ ಒಂದೇ ಮಾತು ಹೇಳೋದು ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ರಿಗೆ ಆ ಕಾವಿ ಪಂಚೆ ಒಡೆ ಹಾಕ್ಕೊಂಡು ಎಲ್ಲ ಒಂತಾಯಿ ಮಕ್ಕಳು, ಎಲ್ಲ ಒಬ್ಬರೇ ಮನುಷ್ಯರುಗಳಂದರೆ ಎಲ್ಲ ಅದರಲ್ಲಿ ದೊಡ್ಡವರು ಚಿಕ್ಕವರು ಅಲ್ಲ. ಈ ಥರ ವರದಾಚಾರ ಇದ್ದು ಆ ಶಬರಿಮಲೆನ ನಾವು ಬೇಡ್ಕೋಬೇಕು.
ಅದರಲ್ಲಿ ಬೇಡದ್ರಲ್ಲಿ ಏನು ಒಂದು ಕುಣಿತ ಅಂತ ಹೇಳಿದ್ರೆ ನಮ್ಮ ಮುನ್ಜನ್ಮ ಪಾಪಗಳು ಕಳೀತವೆ, ಮಗು ಇಲ್ಲದಕ್ಕೆ ಮಗು ಆಗುತ್ತವೆ, ಮದುವೆ ಆಗಿಲ್ಲದಕ್ಕೆ ಮದುವೆ ಆಗುತ್ತವೆ, ನಮ್ಮ ಕಷ್ಟಗಳು ನೀಡುತ್ತವೆ, ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ಅಂದರೆ ಅದಕ್ಕೆ ನಾವು ನಮ್ಮ ಮನಪೂರ್ವವಾಗಿ ಒಂದು 42 ಡೇಸ್ ಒಂದು ಮಂಡಲ ನಮ್ಮ ಮನೆಯಲ್ಲಿ ವ್ರತಾಚಾರ ಇದ್ದರೆ, ಇವಾಗ ನಾವು ನಾರ್ಮಲಾಗಿ ಇದ್ದರೆ ಹೆಂಗಿರ್ತೀವಿ, ಮನೆ ಏನೂ ಇರಲ್ಲ, ಮಾಂಸ ಹಾಕ್ತೀವಿ, ಅದಾಗ್ತೀವಿ, ಎಲ್ಲರೂ ಹೋಗ್ತೀವಿ, ಫಿಲ್ಮ್ ಹೋಗ್ತೀವಿ, ಇದೆಲ್ಲ ಹೋಗ್ತೀವಿ. ಆದರೆ ಆ ಅಯ್ಯಪ್ಪನ ಮಾಲೆ ಆಗಿಬಿಟ್ರೆ ಆ ಮನೆಯೇ ಪುನೀತ ಆಗಿಬಿಡುತ್ತೆ. ಅಲ್ಲಿ ಭಗವಾನ್ ಬಂದು ನಮ್ಮ ಕೂತ್ಕೋತದೆ. ಸಾಮಾನ್ಯವಾಗಿ ಅಯ್ಯಪ್ಪ ನಾನು ನೀನು ನೋಡಬೇಕಂತ ನಾವು ಬೇಡ್ಕೊಂಡ್ರೆ ಅವರು ಕರಿಬೇಕು, ಅವ್ರು ಕರೆದ್ರೆ ನಮಗೆ ಹೋಗೋಕ್ಕಾಗುತ್ತೆ, ನಮ್ಮಲ್ಲಿ ಹೋಗೋಕ್ಕಾಗಲ್ಲ. ಅವರು ನಮ್ಮನ್ನ ನೋಡಬೇಕಂದ್ರೆ ಮಾತ್ರ ಅದು ಐಶ್ವರ್ಯ. ಅಲ್ಲಿ ಅವರು ದೇವರು, ಅವರು ನಾವು ಬೇಡ್ಕೊಂಡ್ರೆ ಮಾತ್ರ ಅವರು ಕರೀತಾರೆ. ಆ ಥರ ಬೇಡ್ಕೊಂಡು 18 ಮೆಟ್ಟಲಲ್ಲಿ 18 ಯೋಗಿ ಇದ್ದಾರೆ, ಅವರನ್ನ ಬೇಡಿ ಅವ್ರನ್ನ ಆಶೀರ್ವಾದ ತಗೊಂಡು ಅಯ್ಯಪ್ಪನ ನೋಡೋಕ್ಕಾಗುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಯೋಗೇಶ್ ಕುಟ್ಟಿ ಅಂತ ಸ್ವಾಮಿ. ನಾವು 13ನೇ ವರ್ಷ ಇದು ಅನ್ನದಾನ ಮಾಡ್ತಾಯಿದ್ದೀವಿ. ಸ್ಟಾರ್ಟಿಂಗ್ ಬೇಸಿಕ್ಕು ಬರೀ ನಾವು ದೊಣ್ಣೆಯಲ್ಲಿ ಕೊಡ್ತಾಯಿದ್ವಿ. ಆ ಥರ ನಾವು ಈ ಸ್ವಾಮಿಗಳು ನಮ್ಮ ಗುರುಸ್ವಾಮಿಗಳನ್ನ ನೋಡಿ ಕಲ್ತ್ಕೊಂಡು ಆ ಥರ ಆ ರೂಟಲ್ಲೇ ನಾವು ಬರ್ತಾಯಿದ್ದೀವಿ. ಅದರಿಂದ ಇಷ್ಟು ಕುಣಿಸಿ ಊಟ ಹಾಕೋ ಅಷ್ಟು ಸ್ವಲ್ಪ ದೇವರು ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ನಮಗೆ ತುಂಬ ಸಂತೋಷ.